ಇಲ್ಲಿ ನಮಗೆ ಏನ್ ಕಾಣಿಸ್ತಿದೆ ಅಂತ ಹೇಳಿದ್ರೆ ಸಡನ್ ಆಗಿ ಒಂದು ಆನೆ ಬಂತು, ಇದ್ರ ಜೊತೆ ಒಂದಿರ್ವೆ. ಆನೆ ದೊಡ್ಡದಾ ಇರ್ವೆ ದೊಡ್ಡದಾ ಅಂತ ನಾನ್ ನಿಮಗ್ ಪ್ರಶ್ನೆ ಕೇಳಿದ್ರೆ ನೋಡಿದ ತಕ್ಷಣ ಹೇಳ್ತೀರಾ ಆಕಾರದ ಪ್ರಕಾರ ಆನೆ ಅನ್ನೋದು ಇರ್ವೆಗಿಂತ ದೊಡ್ಡದಾಗಿದೆ ಅಂತ. ಹೇಗ್ ಬರಿತೀವಿ ಇದನ್ನ? ಈ ರೀತಿ ಬರಿತೀವಿ, ಆನೆ ಇರ್ವೆಗಿಂತ ದೊಡ್ಡದಾಗಿದೆ ಅಥವಾ ಇರ್ವೆ ಆನೆಗಿಂತ ಚಿಕ್ಕದಾಗಿದೆ ಅಂತ. ಇದೇ ರೀತಿ ಮತ್ತೊಂದು ಉದಾಹರಣೆ. ಇಲ್ಲಿ 2 ಫೋಟೋ ಇದಾವ. ಈ ಹುಡುಗನ ವಯಸ್ಸು ಸುಮಾರು 10 ವರ್ಷ ಅಂತ ಅನ್ಕೊಳ್ಳೋಣ. ಈ ಅಜ್ಜನ ವಯಸ್ಸು ಸುಮಾರು 70 ವರ್ಷ ಅಂತ ಅನ್ಕೊಳ್ಳೋಣ. ಇಲ್ಲಿ 10 ವಯಸ್ಸು ದೊಡ್ಡದ 70 ವಯಸ್ಸು ದೊಡ್ಡದ ಅಂದ್ರೆ 70 ವಯಸ್ಸು ದೊಡ್ಡದು ಅಂದ್ರೆ ತಾತ ಹುಡುಗನಿಗಿಂತ ವಯಸ್ಸಿನಲ್ಲಿ ದೊಡ್ಡವರಾಗಿದ್ದಾರೆ. ಹೇಗ್ ಬರಿತೀವಿ? ಈ ರೀತಿ ಬರಿತೀವಿ, ತಾತ ಹುಡುಗನಿಗಿಂತ ದೊಡ್ಡವರಾಗಿದ್ದಾರೆ ಅಥವಾ ಹುಡುಗ ತಾತನಿಗಿಂತ ಚಿಕ್ಕವನಾಗಿದ್ದಾನೆ ಅಂತ. ಈ ರೀತಿ ಸಂಬಂಧ ನಾವು ಸಂಖ್ಯೆಗಳಲ್ಲಿ ನೋಡೋಣ ಯಾವ ರೀತಿ ಇರುತ್ತೆ. ಇಲ್ಲಿ 2 ಸಂಖ್ಯೆಗಳು ಕೊಟ್ಟಿದ್ದಾರೆ, 0.6 -1.8 -7.7/4 -3/4 ಅಂತ. ಈ 2 ಸಂಖ್ಯೆಗಳಲ್ಲಿ ಯಾವ ಸಂಖ್ಯೆ ದೊಡ್ಡದು ಯಾವ ಸಂಖ್ಯೆ ಚಿಕ್ಕದು ಅಂತ ಕೇಳಿದ್ದಾರೆ. ನಾವು ನೋಡಿದ ತಕ್ಷಣ ಹೇಳ್ಬೋದು ಇದು ಧನಾತ್ಮಕ ಚಿಹ್ನೆ ಉಳ್ಳದ್ದು, ಇದು ಋಣಾತ್ಮಕ ಚಿಹ್ನೆ ಉಳ್ಳದ್ದು. ಧನಾತ್ಮಕ ಚಿಹ್ನೆ ಉಳ್ಳ ಸಂಖ್ಯೆ ಋಣಾತ್ಮಕ ಚಿಹ್ನೆ ಉಳ್ಳ ಸಂಖ್ಯೆಗಿಂತ ದೊಡ್ಡದಾಗಿರುತ್ತೆ. ನಾವು ಹೇಗ್ ಬರೀಬಹುದು? ಈ ರೀತಿ ಬರ್ದು ಬಿಡ್ಬೋದು, 0.6 ಅನ್ನೋದು -1.8 ಗಿಂತ ದೊಡ್ಡದಾಗಿದೆ ಅಂತ. ಇದನ್ನ ನಾವು ಸಂಖ್ಯಾ ರೇಖೆಯಲ್ಲಿ ವ್ಯಕ್ತಪಡಿಸ್ತಾ ಹೋದ್ರೆ ಸಂಖ್ಯಾ ರೇಖೆ ಈ ರೀತಿ ಇರುತ್ತೆ. ನಾನು 0 ಇಲ್ಲಿ ತಗೋತೀನಿ, 0 ಆದ್ಮೇಲೆ ಏನ್ ಬರುತ್ತೆ? 1 ಬರುತ್ತೆ, ನಂತರ 2, ನಂತರ 3, ನಂತರ 4. 0 ಬಲಗಡೆಗಿರುವ ಸಂಖ್ಯೆಗಳೆಲ್ಲ ಧನಾತ್ಮಕ ಚಿಹ್ನೆ ಉಳ್ಳ ಸಂಖ್ಯೆಗಳಾಗಿರುತ್ತೆ. 0 ಎಡಗಡೆ ಇರುತ್ತಲ್ಲ ಈ ಸಂಖ್ಯೆಗಳೆಲ್ಲ ಋಣಾತ್ಮಕ ಚಿಹ್ನೆ ಇರುವ ಸಂಖ್ಯೆಗಳಾಗುತ್ತೆ. -3, -4 ಈ ರೀತಿ ಹೋಗ್ತಾ ಇರುತ್ತೆ. ನಾನಿವಾಗ 0.6 ನ ಇಲ್ಲಿ ಲೊಕೇಟ್ ಮಾಡ್ಬೇಕು. 0.6 ಎಲ್ಲಿರುತ್ತೆ? 0 ಮತ್ತೆ 1 ಮಧ್ಯೆ ಇರುತ್ತೆ. ಇಲ್ಲೆಲ್ಲೋ 0.5 ಅನ್ನೋದು ಇದ್ರೆ 0.6 ಅನ್ನೋದು ಇಲ್ಲಿರುತ್ತೆ. ಇದು 0.6 ಮತ್ತೆ -1.8 ಎಲ್ಲಿರುತ್ತೆ ಅಂತ ಹೇಳಿದ್ರೆ -1 ಇಲ್ಲಿದ್ಯಾ, -2 ಇಲ್ಲಿದೆ, ಇವೆರಡರ ಮಧ್ಯ ಅಂತ ಹೇಳಿದ್ರೆ 2ಕ್ಕೆ ತುಂಬಾ ಹತ್ತಿರ ಇರುತ್ತೆ. ಇದು -1.8 ಅಂತ ಹೇಳ್ಬೋದು. 0 ಬಲಗಡೆ ಎಲ್ಲ ಧನಾತ್ಮಕ ಚಿಹ್ನೆ ಉಳ್ಳ ಸಂಖ್ಯೆಗಳು, 0 ಎಡಗಡೆ ಋಣಾತ್ಮಕ ಚಿಹ್ನೆ ಉಳ್ಳ ಸಂಖ್ಯೆಗಳು. ಹಾಗಾಗಿ 0.6 ಅನ್ನೋದು -1.8 ಗಿಂತ ದೊಡ್ಡದಾಗಿದೆ ಅಥವಾ -1.8 ಅನ್ನೋದು 0.6 ಗಿಂತ ಚಿಕ್ಕದಾಗಿದೆ ಅಂತ ಹೇಳ್ಬೋದು. ಅದೇ ರೀತಿ ಎರಡನೇ ಉದಾಹರಣೆ ನೋಡೋಣ. ಸಂಖ್ಯಾ ರೇಖೆ ತಗೊಂಡ್ರೆ ಸಂಖ್ಯಾ ರೇಖೆ ಈ ರೀತಿ ಇರುತ್ತಾ? ಇಲ್ಲಿ ನಾನು 0 ಅಂತ ಬರ್ಕೊಂಡ್ರೆ 0 ಬಲಗಡೆಗೆಲ್ಲ ಧನಾತ್ಮಕ ಚಿಹ್ನೆ ಉಳ್ಳ ಸಂಖ್ಯೆಗಳು. ಇದು 1 ಆಗುತ್ತೆ, ಇದು 2, ಇದು 3, ಇದು 4. 0 ಎಡಗಡೆ ಯಾವ್ದು ಬರುತ್ತೆ? -1, -2, -3, -4, -5, -6, -7, -8 ಅಂತ. ನಾನೇನ್ ಮಾಡ್ತೀನಿ, ಇಲ್ಲಿ -3/4 -7/4 ಬರೀಬೇಕಲ್ಲ, ನಾನು ಒಂದನ್ನ 4 ಭಾಗಗಳಾಗಿ ಡಿವೈಡ್ ಮಾಡ್ತೀನಿ. ಹೆಂಗೆ? -1/4, -2/4, -3/4, -4/4. -4/4 ಅಂದ್ರೆ -1. ನೆಕ್ಸ್ಟ್ -5/4 ಆಗುತ್ತೆ, -6/4, -7/4, -8/4 ಅಂದ್ರೆ ಇದು -2 ಆಗುತ್ತೆ. ಇದೇ ರೀತಿ ಬಲಗಡೆನೂ ಸಹ 1/4, 2/4, 3/4, 4/4 ಅಂತ ಆಗುತ್ತೆ, ಅಂದ್ರೆ 1. ಇಲ್ಲಿ ನೋಡಿದಾಗ -3/4 ಎಲ್ಲಿದೆ? ಇಲ್ಲಿದೆ. ಇದು ಬಂದು -3/4, -7/4 ಇಲ್ಲಿದೆ, ಇದು -7/4 ಆಗುತ್ತೆ. ಈ ಪಾಯಿಂಟ್ -7/4, ಈ ಪಾಯಿಂಟ್ -3/4. ಯಾವ ಸಂಖ್ಯೆ ದೊಡ್ಡದು ಅನ್ನೋದು ನಮ್ಮ ಪ್ರಶ್ನೆ. ನಾನೊಂದು ಹೇಳ್ತೀನಿ, 0ಇಂದ ಬಲಗಡೆಗೆ ನಾವು ನಂಬರ್ಗಳನ್ನು ನೋಡ್ತಾ ಹೋದ್ರೆ ಮೊದ್ಲಿಗೆ 1, ನಂತರ 2, ನಂತರ 3 ಈ ರೀತಿ ಬರುತ್ತೆ. ನಂಬರ್ಗಳು ಅಂದ್ರೆ ಸಂಖ್ಯೆಗಳು ಏರಿಕೆಯ ಕ್ರಮದಲ್ಲಿ ಇರ್ತವೆ. ಸಂಖ್ಯೆ 1 ಅನ್ನೋದು ಸಂಖ್ಯೆ 2ಕ್ಕಿಂತ ಚಿಕ್ಕದು, ಸಂಖ್ಯೆ 2 3ಕ್ಕಿಂತ ಚಿಕ್ಕದು. ಇಲ್ಲಿ ನೋಡ್ತಾ ಹೋದ್ರೆ ಮೊದಲಿಗೆ ಬರೋ ಸಂಖ್ಯೆ ನೆಕ್ಸ್ಟ್ ಬರೋ ಸಂಖ್ಯೆಗಿಂತ ಚಿಕ್ಕದಾಗಿರುತ್ತೆ. ಎಡಗಡೆ ಬಂದಾಗ -1, -2, -3 ಈ ರೀತಿ ಹೋಗುವಾಗ ಇದು ಇಳಿಕೆಯ ಕ್ರಮದಲ್ಲಿರುತ್ತೆ. 0 ಆದ್ಮೇಲೆ ಯಾವ ಸಂಖ್ಯೆ ಫಸ್ಟ್ ಬರುತ್ತೋ ಅದು ನಂತರ ಬರುವ ಸಂಖ್ಯೆಗಿಂತ ದೊಡ್ಡದಾಗಿರುತ್ತೆ. ಇಲ್ಲಿ ನೋಡಿದ್ರೆ -7/4 ಅನ್ನೋದು ಲೇಟ್ ಆಗಿ ಬರುತ್ತೆ, -3/4 ಮೊದಲಿಗೆ ಬರೋದ್ರಿಂದ -3/4 ಅನ್ನೋದು -7/4 ಗಿಂತ ದೊಡ್ಡದಾಗಿರುತ್ತೆ, ಅಥವಾ -7/4 ಅನ್ನೋದು -3/4 ಗಿಂತ ಚಿಕ್ಕದಾಗಿರುತ್ತೆ ಅಂತ ಹೇಳ್ಬೋದು. ಮೂರನೇ ಉದಾಹರಣೆ ನೋಡೋಣ. -1.5, -2.5 ಅಂತ ಕೊಟ್ಟಿದ್ದಾರೆ. ಈ ರೀತಿ ಸಂಖ್ಯಾ ರೇಖೆ ತಗೊಂಡ್ರೆ 0 ಅನ್ನೋದು ಇಲ್ಲಿರುತ್ತೆ,
ಇದು 1, 2, 3, 4 ಇವೆಲ್ಲ ಧನಾತ್ಮಕ ಚಿಹ್ನೆ ಉಳ್ಳದ್ದು, ಎಡಗಡೆಗೆ ಋಣಾತ್ಮಕ ಚಿಹ್ನೆ ಉಳ್ಳದ್ದು. -1, -2, -3, -4, -5 ಈ ರೀತಿ ಬರ್ಕೋತಾ ಹೋಗ್ತೀವಿ. -1.5 ಎಲ್ಲಿರುತ್ತೆ ಅಂತ ಹೇಳಿದ್ರೆ ಇದು -1 ಅಂತ ಆದ್ರೆ -2, -1 ನಡುವೆ ಇರುತ್ತೆ. ಇದು -1.5 ಅಂತ ಹೇಳ್ಬೋದು. -2.5 ಎಲ್ಲಿರುತ್ತೆ? -2, -3 ನಡುವೆ ಇರುತ್ತೆ. ಇದು -2.5 ಅಂತ ಹೇಳ್ಬೋದು. ನಾನು ಹೇಳಿದೆ 0ಗಿಂತ ಲೆಫ್ಟ್ ಹೋದಾಗ ಎಡಗಡೆ ನೋಡಿದ್ರೆ ಮೊದಲಿಗೆ ಬರೋ ಸಂಖ್ಯೆ ದೊಡ್ಡದಾಗಿರುತ್ತೆ. ಅಂದ್ರೆ -1.5 ಅನ್ನೋದು -2.5 ಗಿಂತ ದೊಡ್ಡ ಸಂಖ್ಯೆ ಆಗಿರುತ್ತೆ. ಇಷ್ಟೆಲ್ಲ ಅರ್ಥ ಆಯ್ತಲ್ಲ? ನಿಮಗೊಂದು ಪ್ರಶ್ನೆ, ಬೋನಸ್ ಪ್ರಶ್ನೆ. ಏನಾ ಪ್ರಶ್ನೆ ಅಂದ್ರೆ 2/5 ಮತ್ತೆ -1/10 ಇವೆರಡರಲ್ಲಿ ಯಾವ ಸಂಖ್ಯೆ ದೊಡ್ಡದು, ಯಾವ ಸಂಖ್ಯೆ ಚಿಕ್ಕದು ಅಂತ ನಾನೀಗ ಮಾಡ್ಸಿದ್ನಲ್ಲ, ಇದೇ ರೀತಿ ನೀವು ಸಾಲ್ವ್ ಮಾಡಿ ಉತ್ತರನ ಕಾಮೆಂಟ್ ಮಾಡಿ.